ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿರೋಂಥ ಹೂಕೋಸು ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೂಕೋಸು ಬಿರಿಯಾನಿ ಅಂತನಾರು ಅಂದ್ಕೋಬೋದು, ಹೂಕೋಸು ಹಾಕಿ ಟೊಮೊಟೊ ಬಿರಿಯಾನಿ ಅಂತನಾರು ಅಂದ್ಕೋಬೋದು, ಟೊಮೊಟೊ ಬಂದಂತನಾರು ಅಂದ್ಕೋಬೋದು. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು 4 ಟೇಬಲ್ ಸ್ಪೂನ್ ಆಯಿಲು, 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಇವಾಗ ಸ್ವಲ್ಪ ಮಾತ್ರನೇ, ಅಂದರೆ ಒಂದೇ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೋತಿದ್ದೀನಿ. ಇವಾಗ ಸ್ವಲ್ಪ ಡ್ರೈ ಸ್ಪೈಸಸ್ ಹಾಕೋತಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಒಗ್ಗರಣೆಗೆ ಡ್ರೈ ಸ್ಪೈಸಸ್ ಹಾಕೊಳ್ಳೋದ್ರಿಂದ ಆ ಡ್ರೈ ಸ್ಪೈಸಸ್ ಯಾವುದೂ ಕೂಡ ಸೀದು ಹೋಗಿರೋ ಥರ ಸ್ಮೆಲ್ ಬರೋದಿಲ್ಲ. ಅಂದರೆ ಫ್ಲೇವರು, ಅದ್ರ ಫ್ರೀಕ್ವೆನ್ಸಿ ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆಗೆ ಅದು ಕೂಡ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ, 1 ಕಪ್ಪಷ್ಟು. ಬಟಾಣಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬಟಾಣಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಕುಕ್ಕರ್ ಹಾಕಿದಾಗ, ಮುಚ್ಚಳ ಹಾಕಿದಾಗ ನೀಟಾಗಿ ಕುಕ್ ಆಗುತ್ತೆ ಬಟಾಣಿ. ಇವಾಗ ನಾನು 4 ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಬರೀ ಈರುಳ್ಳಿ ಮಾತ್ರನೇ, ಬೇರೇನೂ ಆ್ಯಡ್ ಮಾಡಿಲ್ಲ. ಈ ಥರ ಟೊಮೊಟೊ ಬಾತಲ್ಲಿ ನಾವು ಒಂದು 8ರಿಂದ 10 ಥರ ಮಾಡ್ಬೋದು. ಈ ಥರನೂ ಒಂದು ಟೈಮ್ ಮಾಡಿ ನೋಡಿ. ಎಲ್ಲದೂ ರುಬ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು, ಒಂಥರ ಬಿರಿಯಾನಿ ಟೈಪು. ಇವಾಗ ಒಂದು 4 ಈರುಳ್ಳಿನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಖಾರ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕೋಬೋದು. ಇವಾಗ ಟೊಮೊಟೊ ಪೇಸ್ಟು ನಾನಿಲ್ಲಿ ಒಂದು 8ರಿಂದ 10 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಪೇಸ್ಟ್ನ ಹಾಕೋತಿದ್ದೀನಿ. ಇದಕ್ಕೆ ಯಾವುದೂ ನಾವು ಹೆಚ್ಚಿ ಹಾಕ್ಕೊಳ್ಳೋ ಅಂಥದ್ದಲ್ಲ, ಕಟ್ ಮಾಡಿ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಕಟ್ ಮಾಡಿ ಹಾಕ್ಕೊಳ್ಳೋದು ಬೇರೆದು ಮಾಡ್ಕೋಬಹುದು, ಬೇರೆ ಟಿಫನ್ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೋದು. ಇದೊಂಥರ ಬೇರೆ ಥರ ಎಲ್ಲದನ್ನು ರುಬ್ಬಿ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಕೂಡ ಟೇಸ್ಟು. ರೈಸ್ ಕೂಡ ತುಂಬ ಪ್ಲೈನಾಗಿ ಬರುತ್ತೆ, ಬಾಯಿಗೆ ಏನು ಕೂಡ ಸಿಗೋದಿಲ್ಲ. ನಾವು ಇಷ್ಟು ಮಸಾಲೆ ಹಾಕಿದ್ದೀವಿ ಅಂತ ನಮಗೆ ಟಿಫನ್ ತಿನ್ನಬೇಕಾದ್ರೆ ಅನಿಸೋದೇ ಇಲ್ಲ, ಪ್ಲೈನಾಗಿರುತ್ತೆ ರೈಸು. ಇವಾಗ ಒಂದು 8 ಖಾರದ ಮೆಣಸಿಕಾಯಿ, ಒಂದು 8 ಬ್ಯಾಡಗಿ ಮೆಣಸಿಕಾಯಿ. ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ಹಸಿಮೆಣ್ಸಿಕಾಯಿ ನೀವು ಕಮ್ಮಿ ಹಾಕ್ಕೋಬೇಕು, 1ರಿಂದ 2 ಹಾಕ್ಕೋಬೇಕು ಅಷ್ಟೇ, ಒಣಮೆಣ್ಸಿಕಾಯಿ ಹಾಕೋದಾದರೆ. ಇಲ್ಲ ನೀವು ಒಣಮೆಣ್ಸಿಕಾಯಿ ಹಾಕೋದಿಲ್ಲ ಅಂದರೆ ಹಸಿರು ಮೆಣ್ಸಿಕಾಯಿನ ಜಾಸ್ತಿ ಹಾಕ್ಕೋಬೇಕು. ಇದು ಒಣಮೆಣ್ಸಿಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಖಾರದ ಮೆಣ್ಸಿಕಾಯಿ ಹಾಗೆ ಬ್ಯಾಡಗಿ ಮೆಣ್ಸಿಕಾಯಿ ಎರಡನ್ನೂ ನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತು ನೈಸ್ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ತಿದ್ದೀನಿ. ಮೊಸರು ಇದು ಡಿಮಟ್ಟಲಲ್ಲೆಲ್ಲ ಬಕೆಟಲ್ಲಿ ಸಿಗುತ್ತೆ ಗೊತ್ತಾ ಮೊಸರು, ಅದು ಡಿಮಟ್ಟಲ್ಲೇ ತಂದಿರೋವಂಥದ್ದು. ಒಂದು 3 ಟೇಬಲ್ ಸ್ಪೂನು ಗಟ್ಟಿ ಮೊಸರನ್ನ ಹಾಕ್ಕೋತಿದ್ದೀನಿ. ಈ ಮಸಾಲೆ ಅಷ್ಟೂ ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಇವಾಗ ಹೂಕೋಸನ್ನ ಬಿಡಿಸ್ಕೊಂಡು ಬಿಸಿನೀರಿಗೆ ಅರಿಶಿನ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನಾನು ಹೂಕೋಸನ್ನ ತೊಳೆದು ಎತ್ತಿಟ್ಕೊಂಡಿದ್ದೆ. ಹೂಕೋಸನ್ನ ಬಿಸಿ ನೀರಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ, ಬಿಸಿನೀರಿಗೆ ಹಾಕೋದ್ರಿಂದ ಅದರಲ್ಲೇನಾದರೂ ಇನ್ ಕೇಸ್ ಹುಳ ಇದ್ದರೆ ಅದು ಮೇಲ್ಗಡೆ ತೇಲುತ್ತೆ ಅಂತ ಅಷ್ಟೇ. ಇವಾಗ ಹೂಕೋಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋವಂಥದ್ದು. ನಿಮಗೆ ಯಾರಿಗಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ವಿಡಿಯೋ ಬೇಕಿತ್ತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಖಾಲಿ ಆದಾಗ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೋಡಿ. ಇವಾಗ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕಬೇಕು. ಅಕ್ಕಿನ ಕೈ ಬಿಡದೆ ನೀಟಾಗಿ ಕೈ ಆಡಿಸ್ತಾನೆ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕೆ ಅಂದರೆ ನಾವು ಎಲ್ಲದನ್ನು ರುಬ್ಕೊಂಡು ಮಸಾಲೆನ ಹಾಕಿರೋದ್ರಿಂದ ಆ ಮಸಾಲೆ ತಳ ಹಿಡಿಯುತ್ತೆ. ಹಾಗಾಗಿ ನಾವು ಮಸಾಲೆನ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಹೀಗೆ ಅಕ್ಕಿನ ಹಾಕಿ 1-2 ನಿಮಿಷ ಅಕ್ಕಿನಲ್ಲೇ ಮಸಾಲೆ ಬೆರೆತ್ಕೊಳ್ಳೋ ರೀತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಜಾರೆಲ್ಲ ತೊಳೆದಿಟ್ಕೊಂಡು ಅದು ನೀರನ್ನೇ ಆ್ಯಡ್ ಮಾಡ್ಕೋತಿದ್ದೀನಿ. ಅಕ್ಕಿನ ನೀವು ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬಲ್ ಕ್ವಾಂಟಿಟಿ ನೀರನ್ನ ಹಾಕ್ಸ್ಕೋಬೇಕು. ನಾನಿಲ್ಲಿ 2 ಲೋಟ ತೊಗೊಂಡಿದ್ದೆ ರೈಸು, ನಾನು 4 ಲೋಟ ನೀರನ್ನ ಹಾಕ್ತಿದ್ದೀನಿ. ಜೀರಾ ರೈಸ್ ಬಳಸೋದ್ರಿಂದ ನೀರು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ, ಆದರೆ ಡಬಲ್ ಇರಬೇಕು.
ಡಬಲ್ಗಿಂತ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಕಮ್ಮಿನೂ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಮೆತ್ತಗಾಗಿಬಿಡುತ್ತೆ, ಕಮ್ಮಿ ಹಾಕಿದ್ರೆ ಮುಳ್ಳಕ್ಕಿ ಆಗುತ್ತೆ. ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನೀರು ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಟಿಫನ್ನು ರೈಸು ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇಷ್ಟೇ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಅದು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಯಾವುದೇ ಥರ ಹೆಚ್ಕೊಳ್ಳೋದು ಕಷ್ಟ, ನಮಗೆ ಅಷ್ಟು ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ನೋಡಿ, ಈ ಥರ ಸಿಂಪಲಾಗಿ ಎಲ್ಲದನ್ನು ರುಬ್ಬಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಥರ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾವು ಅದರಲ್ಲಿ ಏನು ಹಾಕಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಫುಲ್ಲು ಪ್ಲೈನ್ ರೈಸ್ ಥರ ಇತ್ತು ನೋಡಿ. ಈ ಥರ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಳನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ತೊಗೊಂಡ್ರೆ ಸಾಕು. ನಾವು ಯಾವಾಗಲೂ ರೈಸ್ ಐಟಮ್ ಕುಕ್ಕರಲ್ಲಿ ಏನೇ ಮಾಡಿದ್ರೂ, ಯಾವುದೇ ಥರ ಕುಕ್ಕರಲ್ಲಿ ಮಾಡಿದ್ರೂ ರೈಸ್ ಕುದಿಯೋ ಟೈಮಲ್ಲಿ ಹಾಕಬೇಕು. ಒಂದು ವಿಸಿಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. 2 ವಿಸಿಲ್ ತೊಗೊಂಡ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ನೋಡಿ. ಇವಾಗ ಎಲ್ಲ ಮೇಲ್ ಬಂದಿದೆ ಕುಕ್ಕಾಗಿ. ಇವಾಗ ನಾವು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಉಡುಡಿಯಾಗಿದೆ, ನೀಟಾಗೆಲ್ಲ ರೈಸ್ ಆಗಲಿ, ಆ ಬಟಾಣಿ, ಹೂಕೋಸು ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತು. ತುಂಬಾ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು. ಒಂದು ಸಲ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.